ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈಗ ಇಂಟ್ರೋ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಬ್ಲಾಗ್ನ ಬೆಳಗ್ಗೆಯಿಂದನೇ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ಎಲ್ಲರೂ ಮಲಗಿರ್ತಾರಲ್ವ, ಸೊ ಹಾಗಾಗಿ ನಾನು ಏನೂ ಆವಾಗ ಇಂಟ್ರೋ ಕೊಡೋಕ್ಕೆ ಹೋಗಿಲ್ಲ. ಈಗ ಇಂಟ್ರೋ ಕೊಡ್ತಾ ಇದ್ದೀನಿ. ಏನಂದರೆ ತುಂಬ ಜನ ಕೇಳ್ತಾ ಇದ್ರಿ, ನಾನು ನನ್ನ ಮಿನಿ ವ್ಲಾಗ್ಸಲ್ಲಿ ಲಿಶುಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಬೇಕಾದ್ರೆ ಆ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ರೆಸಿಪಿ ಇನ್ ಡೀಟೇಲ್ ಆಗಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಇನ್ಸ್ಟೆಡ್ ಆಫ್ ಶೇರಿಂಗ್ ಬರೀ ರೆಸಿಪೀಸ್ನ ಶೇರ್ ಮಾಡೋ ಬದಲು ಒಂದು ಡೈಲಿ ವ್ಲಾಗ್ ಥರ ಆ ರೆಸಿಪೀಸ್ನ ಶೇರ್ ಮಾಡೋಣ ಅಂತ ಇದ್ದೀನಿ. ಅಂದರೆ ಲಂಚ್ ಬಾಕ್ಸಿಗೆ ಏನು ಪ್ಯಾಕ್ ಮಾಡ್ತೀನಿ ನಾನು ಲಿಶುಗೆ ಅನ್ನೋದನ್ನ ನನ್ನ ಡೈಲಿ ವ್ಲಾಗ್ ಜೊತೆ ಇನ್ಕ್ಲೂಡ್ ಮಾಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮೋಸ್ಟ್ ಪ್ರಾಬಬ್ಲಿ ಸೀರೀಸ್ ಆಫ್ ಒಂದು 5 to 10 ಬರುತ್ತೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಯಾವುದೆಲ್ಲ ಹೊಸ ಟ್ರೈ ಮಾಡ್ತಾ ಇರ್ತೀನಿ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಅಷ್ಟೇ, ಇವತ್ತು ಲಿಶುಗೆ ನೆನ್ನೆ ಕೇಳಿದಾಗ ಏನು ಬೇಕು, ಪನ್ನೀರ್ ಟಿಕ್ಕಾ ಬೇಕಾ ಅಥವಾ ನಾನು ನಿಮಗೆ ವ್ಯಾಫಲ್ಸ್ ಮಾಡಿಕೊಡ್ಲಾ ಅಂತ ಕೇಳಿದಾಗ ಅವಳು ವ್ಯಾಫಲ್ಸ್ ಅಂತ ಹೇಳಿದ್ಲು. ಹಾಗಾಗಿ ಇವತ್ತು ವ್ಯಾಫಲ್ಸ್ನ ಮಾಡಿದ್ದೆ. ಹೇಗೆ ವ್ಯಾಫಲ್ಸ್ ಮಾಡೋದು ಅನ್ನೋದನ್ನ ಹೋಗಿ ನೋಡ್ಕೊಂಬನ್ನಿ. ಅದರಲ್ಲೇ ಸ್ವಲ್ಪ ನನ್ನ ಡೈಲಿ ರೋಟೀನು ಕೂಡ ನಾನು ಇನ್ಕ್ಲೂಡ್ ಮಾಡಿರ್ತೀನಿ. ಬೆಳಗ್ಗೆ ಬೇಗ ಹೇಳೋದ್ರಿಂದ ಎಲ್ಲ ಕೆಲಸನೂ ಬೇಗನೆ ಆಗುತ್ತೆ. ಯೋಗ ಕ್ಲಾಸ್ ಆದಮೇಲೆ ಫುಲ್ಲು ಸ್ವೆಟ್ ಆಗಿದ್ದೆ, ಸೊ ಹಾಗಾಗಿ ಫ್ರೆಶ್ ಅಪ್ ಆಗು ಕೂಡ ಬಂದುಬಿಟ್ಟೆ. ಇನ್ನು ದೀಪ ಹಚ್ಚಿ ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ. ಇನ್ನು ಅಡುಗೆ ಕೆಲಸಕ್ಕೆಲ್ಲ ಒಂದು ½ an hour to 45 minutes ಬೇಕು. ಲಿಶುಗೆ ಸಪ್ರೇಟ್ ಬಾಕ್ಸಿಗೆ ರೆಡಿ ಮಾಡಬೇಕಲ್ಲ, ಅದಕ್ಕೊಂದು 15 minutes ಆದರೂ ಬೇಕು. ಅದಕ್ಕೇನಾದರೂ ಎಕ್ಸ್ಟ್ರಾ ಲೈಕ್ ಪ್ರೆಸೆಂಟಬಲ್ ಆಗಿ ಅವಳಿಗೆ ಸರ್ವ್ ಮಾಡಬೇಕಲ್ಲ, ಹಾಗಾಗಿ ಸೊ ಸ್ವಲ್ಪ ಟೈಮ್ ತೊಗೊತೀನಿ. ಆರಾಮಾಗಿ ಬೆಳಗ್ಗೆ ಮಾಡೋ ಅಂಥದ್ದೇ ನಾನು ಟಿಫನ್ನ ಚೂಸ್ ಮಾಡ್ಕೊತೀನಿ. ಯಾವುದಾದ್ರೂ ರೈಸ್ ಐಟಮ್ಮೇ ಆಗಿರಲಿ ಅಥವಾ ಏನೇ ಆಗಿರಲಿ. ಇವತ್ತು ಅಷ್ಟೇ ರೈಸ್ ಐಟಮ್ ಮಾಡಿದ್ದೆ, ಚಿತ್ರಾನ್ನ ಮಾಡಿದ್ದೆ. ಎಲ್ಲದನ್ನು ಕಟ್ ಮಾಡಿ ಚಾಪ್ ಮಾಡಿ ಇಟ್ಟು ಹೋಗಿದ್ದೆ. ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಒಗ್ಗರಣೆ ಹಾಕಕ್ಕೆ ಸರಿ ಹೋಗುತ್ತೆ ಅಂತ. ಇನ್ನು ದೇವ್ರ ಪೂಜೆ ಹಂಗೆ ಹೇಗೂ ಸ್ನಾನ ಮಾಡಿದ್ದೆ ಅಲ್ವಾ, ದೇವ್ರ ಪೂಜೆನೂ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಮನೆಯೂ ಆಲ್ರೆಡಿ ಕ್ಲೀನ್ ಆಗಿತ್ತು. ಬೆಳಗ್ಗೆ ಫಸ್ಟು ಯೋಗ ಆದಮೇಲೆ ಸ್ವಲ್ಪ ಟೈಮ್ ನನಗೆ ಅಂತ ತೊಗೊಂಡು ಆಮೇಲೆ ಕಸ ಎಲ್ಲ ಗುಡಿಸಿ ಆನಂತರ ನಾನು ಸ್ನಾನಕ್ಕೆ ಹೋಗಿದ್ದು. ಸೊ ಆರಾಮಾಗಿ ಇವತ್ತು ಎಲ್ಲ ಕೆಲಸನೂ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಟಿಫನ್ನು ಬೇರೆ ಏನಾದರೂ ಈ ಚಪಾತಿ ಅಥವಾ ಪೂರಿ ಆ ಥರ ಇಟ್ಕೊಂಡ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿರುತ್ತೆ. ಬಟ್ ರೈಸ್ ಐಟಮ್ ಆದರೆ ಅಷ್ಟು ಟೈಮ್ ಕನ್ಸ್ಯೂಮಿಂಗ್ ಆಗಿರಲ್ಲ. ಇನ್ನು ವ್ಯಾಫಲ್ಸ್ ಮಾಡೋಣ ಅಂತ ಇವತ್ತು ಲಿಶುಗೆ ಬಾಕ್ಸಿಗೆ ನೆನ್ನೆ ನೈಟೇ ಹೇಳಿದ್ಲು ವ್ಯಾಫಲ್ಸ್ ಬೇಕು ಅಂತ. ನಾನು ಎಕ್ಸಾಕ್ಟಾಗಿ ಮೆಷರ್ಮೆಂಟ್ಸ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಿಕಾಸ್ ಇಲ್ಲಿ ನಾನು ಅಂದಾಜು ಮೇಲೆ ಹಾಕ್ಕೊಂಡು ಹೋಗ್ತೀನಿ. ಬಿಕಾಸ್ ಈಗಾಗಲೇ ಒಂದು 3-4 ಸರಿ ಮಾಡಿರೋದ್ರಿಂದ ಆರಾಮಾಗಿ ನಾನು ಮಾಡ್ಕೊಬೋದು. ಹಾಗೆ ನಾನು ಒಂದೇ ವ್ಯಾಫಲ್ಸ್ಗೆ ಆಗೋಂಗೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ಜಸ್ಟ್ ಸ್ಪೂನ್ ಮತ್ತು ಕೈ ಯೂಸ್ ಮಾಡ್ಕೊಂಡು ಅಂದಾಜು ಮೇಲೆಲ್ಲ ಹಾಕ್ತಾಯಿದ್ದೀನಿ. ನಾನಿಲ್ಲೊಂದು 3 ಸ್ಪೂನ್ ಆಫ್ ಮೈದಾ ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟು ಬೇಕಾದ್ರೆ ಹಾಕೊಬೋದು. ಹಾಗೆ 1 ಚಿಟಿಕೆ ಬೇಕಿಂಗ್ ಸೋಡಾ, 1 ಚಿಟಿಕೆ ಸೋಡಾ, ನಾರ್ಮಲ್ ಕುಕ್ಕಿಂಗ್ ಸೋಡಾ ಹಾಕಿದ್ದೀನಿ. ಹಾಗೆ ಸ್ವಲ್ಪನೇ ಉಪ್ಪು, 1.5 ಸ್ಪೂನ್ ಆಗುವಷ್ಟು ನಾನು ಶುಗರ್ ಪೌಡರ್ನ ಹಾಕಿದ್ದೀನಿ. ಶುಗರ್ ಕಮ್ಮಿ ಬೇಕು ಅಂದರೆ ಶುಗರ್ ಕಮ್ಮಿನೂ ಕೂಡ ಹಾಕೊಬೋದು. ನಾನು ಲಿಶುಗೆ ಚಾಕ್ಲೇಟ್ ಸಿರಪ್ ಸ್ವಲ್ಪ ಕಮ್ಮಿ ಹಾಕಿರ್ತೀನಿ. ಬಿಕಾಸ್ ಅವಳಿಗೆ ಸ್ಕೂಲಿಗೆ ಹೋಗೋದ್ರಿಂದ ಮೆತ್ತಗೆ ಹೋಗ್ಬಿಡುತ್ತೆ ಚಾಕ್ಲೇಟ್ ಸಿರಪ್ ಅಂದ್ಬಿಟ್ಟು ಸ್ವಲ್ಪ ಇದಕ್ಕೇ ಶುಗರ್ ಪೌಡರ್ ಜಾಸ್ತಿ ಹಾಕಿದ್ದೀನಿ. ಅದಕ್ಕೆ ಎಷ್ಟಾಗುತ್ತೋ ಅಂದರೆ ದೋಸೆ ಬ್ಯಾಟರ್ ಆಗೋಷ್ಟು ಹಾಲು ಹಾಕ್ಕೊಂಡು ಕಲಿಸ್ಕೊಬೇಕು. ಒಂಚೂರು ಗಂಟಿಲ್ದಿರಂಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇನ್ನು ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನೂ ಕೂಡ ಹಾಕ್ಕೊಂಡಿರ್ತೀನಿ. ತುಪ್ಪ ಬೇಡ ಅಂದವರು ಎಣ್ಣೆ ಕೂಡ ಹಾಕೊಬೋದು. ವ್ಯಾಫಲ್ ಮೇಕರ್ನ ಫಸ್ಟೇ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಈ ವ್ಯಾಫಲ್ ಮೇಕರ್ದು ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಅದನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ. ಅಫೋರ್ಡೆಬಲೇ, ಏನು 600 700 ಅಷ್ಟೇ. ಇನ್ನು ಪ್ರೀ ಹೀಟ್ ಆದಮೇಲೆ ಜಸ್ಟ್ ಈ ಥರ ಪೋರ್ ಮಾಡೋದಷ್ಟೇ. ಜಾಸ್ತಿ ಪೋರ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಇದರಲ್ಲಿ ಬೇಕಿಂಗ್ ಪೌಡರ್ ಹಾಗೆ ಬೇಕಿಂಗ್ ಸೋಡಾ ಆಗಿರೋದ್ರಿಂದ ಅದು ಸ್ವಲ್ಪ ಉಬ್ಬುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕಿದ್ರೆ ಸಾಕು, ಇಲ್ಲಾಂದರೆ ಉಬ್ಬಿ ಎಲ್ಲ ಈಚೆ ಬರೋ ಅಂಥ ಚಾನ್ಸಸ್ ಇರುತ್ತೆ. ನನಗೂ ಕೂಡ ಫಸ್ಟ್ ಟೈಮ್ ಮಾಡಿದಾಗ ಇದೇ ರೀತಿ ಆಯಿತು. ಈ ಥರ ಮಕ್ಕಳಿಗೆ ಇದನ್ನು ಸರ್ವ್ ಮಾಡ್ಬೋದು. ಬೇಕಂದರೆ ಇದೇ ಮಿಕ್ಸ್ಗೆ ಬನಾನಾನ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು. ಅದು ಕೂಡ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನನ್ನ ಹತ್ರ ಅಂದರೆ ಹಣ್ಣಾಗಿರೋವಂಥ ಬನಾನಾ ಇರಲಿಲ್ಲ. ಸೊ ಹಾಗಾಗಿ ನಾನೇನು ಹಾಕೋಕ್ಕೆ ಹೋಗಿಲ್ಲ. ಈ ಥರ ನಿಮಗೆ ಎಷ್ಟು ಗಟ್ಟಿ ಬೇಕೋ, ನಿಮ್ಗೆ ಇನ್ನೂ ಫುಲ್ಲು ಕ್ರಿಸ್ಪಿ ಬೇಕು ಅಂದರೆ ಜಾಸ್ತಿನೂ ಮಾಡ್ಕೊಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಂಡಿರ್ತೀನಿ. ಇಲ್ಲಿ ಲೈಟ್ ಇರುತ್ತೆ, ಲೈಟ್ ಆಫ್ ಆದ ಅದು ಆಗಿದೆ ಅಂತ ಆಟೋಮೆಟಿಕ್ಕಾಗೇ ಇರುತ್ತೆ. ಅದು ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪನೂ ಕೂಡ ಇಡ್ಬೋದು. ಹಾಗೆ ನಾನು ಅವಳಿಗೆ ಬಾಕ್ಸಿಗೆ ಇಲ್ಲಿ
ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಗೆ ಫುಡ್ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ದಿನದಲ್ಲಿ. ಸೊ ಹಾಗಾಗಿ ಫಸ್ಟ್ ಇವತ್ತು ವೆಜಿಟೇಬಲ್ಗೆ ನಾನು ಕುಕುಂಬರ್ನ ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೂಟ್ಸ್ಗೆ ಪೊಮೊಗ್ರಾನೆಟ್ ಹಾಗೆ ಫುಡ್ಡಿಗೆ ವ್ಯಾಫಲ್ಸ್. ಅವಳು ಬೆಳಗ್ಗೆ ಸ್ವಲ್ಪನೇ ತಿಂದು ಹೋಗಿರ್ತಾಳೆ. ರೈಸ್ ಐಟಮ್ ಅಂದರೆ ಆಬ್ವಿಯಸ್ಲಿ ತಿನ್ಸೋದು ತುಂಬಾ ಕಷ್ಟ. ಸೊ ಸ್ವಲ್ಪ ತಿಂದು ಹಾಲು ಕುಡ್ದು ಹೋಗಿರ್ತಾಳೆ. ಅಲ್ಲಿ ಇನ್ನೊಂದು 1.5 ಅವರ್ಸಿಗೆ ಅವರಿಗೆ ಬ್ರೇಕ್ ಕೊಟ್ಟಿರ್ತಾರೆ. ಆವಾಗ ಅವಳು ಇದನ್ನೆಲ್ಲ ತಿನ್ಕೊಬೋದು ಅಂತ ಈ ರೀತಿ ನಾನು ಅವಳ ಮೀಲ್ನ ಡಿವೈಡ್ ಮಾಡ್ತೀನಿ. ಸೊ ಇದಕ್ಕೆ ಲೈಕ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಚಾಕ್ಲೇಟ್ ಸಿರಪ್ನ ಜಸ್ಟ್ ಈ ಥರ ಪೋರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕು ಅಂದರೆ ಇದ್ರ ಮೇಲೆ ನಾವು 2 ಸ್ಕೂಪ್ ಐಸ್ ಕ್ರೀಮ್ ಇಟ್ಕೊಂಡು ಆಮೇಲೆ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಕೂಡ ತಿನ್ಬೋದು. ಹಾಗೆ ಈ ಲಂಚ್ ಬಾಕ್ಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಇವತ್ತಿನ ಲಂಚ್ ಬಾಕ್ಸ್ ಲಿಶುಗೆ ನಾನು ಪ್ಯಾಕ್ ಮಾಡಿದ್ದು. ಇವಾಗ ಲಂಚಿಗೆ ಏನು ಪ್ಯಾಕ್ ಮಾಡಿರ್ತೀನೋ ಅದನ್ನೇ ಬ್ರೇಕ್ಫಾಸ್ಟಿಗೆ ಏನು ಕೊಡೋಲ್ಲ. ಬ್ರೇಕ್ಫಾಸ್ಟಿಗೆ ನಾವೇನು ಪ್ರಿಪೇರ್ ಮಾಡಿರ್ತೀವೋ ಅದನ್ನೇ ಕೊಡೋದು. ಇನ್ನು ನೆಕ್ಸ್ಟ್ ಟಾಸ್ಕ್ ಬಂದು ಲಿಶುನ ಎಬ್ಸಿ ರೆಡಿ ಮಾಡೋದು. ಎಬ್ಸೋದು ತುಂಬ ಕಷ್ಟ. ಅಳ್ತಾಳೆ ಒಂದೊಂದ್ಸರಿ. ನನಗೆ ಬೇಜಾರಾಗುತ್ತೆ, ಅಯ್ಯೋ 10 ಗಂಟೆವರೆಗೂ ಮಲ್ಕೊಳೋಳು, ಇವಾಗ ಬೇಗ ಎಬ್ಬಿಸ್ಬೇಕಲ್ಲ ಅಂತ. ಏನು ಮಾಡೋದಕ್ಕಾಗಲ್ಲ. ಇನ್ಮೇಲೆ ಅವ್ರಿಗೆ ಸ್ಕೂಲಿಗೆ ಹೋಗಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ ಅದನ್ನು ಮಿಸ್ ಮಾಡೋಂಗೇ ಇಲ್ಲ. ಹಾಗಾಗಿ ಹೇಗೋ ಅವಳಿಗೊಂದು ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಅದನ್ನೂ ಏನಾದರೂ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ನಾನ ಮಾಡಿಸ್ಕೊಳಲ್ಲ. ಆಮೇಲೆ ಹೋಗುವವರೆಗೂ ಬರೀ ಹಠ ಮಾಡಿಕೊಂಡೇ ಇರ್ತಾಳೆ. ಹಾಗಾಗಿ ಸಮಾಧಾನವಾಗಿ ಅವಳನ್ನ ಎಬ್ಬಿಸಿ ರೆಡಿ ಮಾಡಿಸ್ತೀನಿ. ಸ್ವಲ್ಪ ಅವಳಿಗೆ ಅಂತ ಸೆಟಲ್ ಡೌನ್ ಆಗೋದಕ್ಕೂ ಕೂಡ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಾನು ಗೀಝರ್ ಆನ್ ಮಾಡಿ ಬಂದಿರ್ತೀನಿ. ನೀರು ಫಿಲ್ ಆಗೋ ಅಷ್ಟರಲ್ಲಿ ಇವಳನ್ನೊಂಚೂರು ಮುದ್ದು ಮಾಡಿ ಅವಳನ್ನ ಕರ್ಕೊಂಡು ಹೋಗೋದು ಸ್ನಾನಕ್ಕೆ. ನೈಟ್ ಬೇಗ ಮಲಗಿದ್ರೆ ಬೇಗ ಎದ್ದೊಳ್ತಾಳೆ. ಬಟ್ ನೈಟ್ ಮಲಗೋದೇ ಇಲ್ಲ, ಆಟ ಆಡ್ಕೊಂಡು 12 o'clock ಆಗುತ್ತೆ ಅವಳು ಮಲಗೋದು. ಇನ್ನು ಅವಳ ಸ್ನಾನ ಎಲ್ಲ ಆದಮೇಲೆ ಟಿಫನ್ನಿಗೆ ಅವಳಿಗೆ ಸ್ವಲ್ಪನೇ ಗೊಜ್ಜು ಹಾಕ್ಕೊಂಡು ಚಿತ್ರಾನ್ನ ಕಲಿಸ್ಕೊತಾ ಇದ್ದೀನಿ. ಹೇಳಿದ್ನಲ್ಲ ಬೆಳಗ್ಗೆ ಅಂದರೆ ಅವಳಿಗೆ ರೈಸ್ ಐಟಮ್ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಏನೋ ಒಂದು ನಮ್ಮ ಸಮಾಧಾನಕ್ಕಾದ್ರೂ ಒಂದು 2-3 ಸ್ಪೂನ್ ತಿನ್ನಲಿ ಅನ್ನೋದಕ್ಕೋಸ್ಕರ ತಿನ್ನಿಸ್ತೀನಿ. ಹಾಲು ಕೊಟ್ಟಿರ್ತೀನಿ. ಹಾಲು ಕುಡ್ಕೊಂಡು ಟಿಫನ್ನು ಕೂಡ ಮಾಡ್ಕೊತಾಳೆ. ಸ್ವಲ್ಪ ಕಷ್ಟನೇ ಬೆಳಗ್ಗೆ ಹೊತ್ತು ಟಿಫನ್ ತಿನ್ನಿಸೋದು. ಇನ್ನು ಕ್ಲೈಮೇಟ್ ಅಂತೂ ತುಂಬಾ ಕೋಲ್ಡ್ ಇದೆ. ಅದರಲ್ಲೂ 2 ವೀಲರಲ್ಲಿ ಬೆಳಗ್ಗೆ ಹೊತ್ತು ಬಿಡೋದು. ಯಾಕೆಂದರೆ ರೋಡ್ ಫುಲ್ಲು ಜಾಮ್ ಆಗೋಗ್ಬಿಟ್ಟಿರುತ್ತೆ. ನಾವೇನಾದ್ರು ಕಾರ್ ತೊಗೊಂಡೋದ್ರೆ ಮಿನಿಮಮ್ ಅಂದರೂ 20 ಮಿನಿಟ್ಸ್ ಬೇಕು ನಾವು ಅವರು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ. ಸೊ ಹಾಗಾಗಿ ಏನು ಮಾಡ್ತೀವಿ, ಬೆಳಗ್ಗೆ ಬೈಕಲ್ಲಿ ಬಿಡ್ತೀವಿ. ಚಳಿ ಇರುತ್ತೆ ಅಂತ ಎಲ್ಲ ಪುಲ್ಲೋವರ್ ಎಲ್ಲ ಹಾಕಿ ಕಳಿಸ್ತಾ ಇದ್ದೆ. ನಾನು ಬಾ ಅಂತ ಹಠ ಮಾಡ್ತಾಯಿದ್ಲು. ಮತ್ತು ಇನ್ನು ಸುಮ್ಮನೆ ಅಳಿಸೋದೇನಕ್ಕೆ ಅಂತ ನಾನು ಕೂಡ ಹೋದೆ. ಈಗೇನೆ ಬೆಳಗ್ಗೆ ಹೊತ್ತು ನಾನು ಕೂಡ ರೆಡಿಯಾಗಿರಬೇಕು. ಅವಳು ಕರೆದಾಗ ನಾನು ಹೋಗಬೇಕು, ಇಲ್ಲ ಅಂದರೆ ಆವಾಗೇ ಹೋಗಲ್ಲ ನಾನು ಅಂತ ಹಠ ಮಾಡ್ಕೊಂಡು ಇದು ಮಾಡ್ತಾಳೆ. ಹಾಗಾಗಿ ನಾನು ಹೋಗಿ ಈ ನಡುವೆ ಹೋಗಿ ಬಿಟ್ಟು ಬರ್ತಾಯಿದ್ದೀನಿ. ಸ್ವಲ್ಪ ದಿವಸ ಅವಳು ಅಡ್ಜಸ್ಟ್ ಆಗೋವರೆಗೂ ಹೋಗೋಣ ಅಂತ. ಇನ್ನು ನಾವು ಬಂದಮೇಲೆ ಶರಣ್ಗೂ ಕೂಡ ಇವತ್ತು ಬೇಗನೆ ಆಫೀಸ್ ಇತ್ತು. ಅವ್ರು ನಾರ್ಮಲಾಗಿ ಹೋಗೋದು 12 o'clockಗೆ. ಬಟ್ ಇವತ್ತು ಏನೋ ಟ್ರೈನಿಂಗ್ ಇದೆ ಅಂತ 2 days ಅವರು 10 o'clockಗೆ ಹೋಗಬೇಕು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅವ್ರಿಗೂ ಟಿಫನ್ ಎಲ್ಲ ಹಾಕ್ಕೊಟ್ಟು ಸ್ವಲ್ಪ ಮಾವಿನ ಹಣ್ಣೆಲ್ಲ ಇತ್ತು, ಅದೆಲ್ಲ ಹಚ್ಕೊಂಡು ತಿನ್ನೋಕ್ಕೆ ಅದೊಂದು ಸ್ವಲ್ಪ ನಾರು ಅನ್ನಿಸ್ತಿತ್ತು. ಸೊ ಹಾಗಾಗಿ ಮಾವಿನ ಹಣ್ಣಿನ ಜ್ಯೂಸ್ ಮಾಡಿಬಿಡೋಣ ಅಂದ್ಬಿಟ್ಟು ಜ್ಯೂಸ್ನ ಮಾಡಿಕೊಡ್ತಾಯಿದ್ದೀನಿ ಅವ್ರಿಗೆ. ಇನ್ನು ಲಿಶುನು ಕಳಿಸಾದ್ಮೇಲೆ ನನಗೆ ಇನ್ನೇನು ಕೆಲಸ ಇರಲ್ಲ. ನನ್ನ ಎಡಿಟಿಂಗ್ ಆ ಥರ ಏನಾದರೂ ಇದ್ದರೆ ಅದನ್ನು ನಾನು ಮಾಡ್ಕೊತೀನಿ. ಬಿಕಾಸ್ ಇವಾಗ ಅವಳು 12 o'clockಗೆ ಬರೋದ್ರಿಂದ ಅವಳು ಬಂದಮೇಲೆ ನಾನು ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕಾಗಲ್ಲ. ಅದಕ್ಕೂ ಮುಂಚೆನೇ ಮಾಡ್ಕೊಬೇಕಾಗುತ್ತೆ. ಈಗ ನೋಡ್ಕೊಂಬಂದ್ರಿ ಅಲ್ವಾ, ಹೀಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಕ್ಕಳಿಗೆ ಟ್ರೈ ಮಾಡಿ ಪ್ರೆಸೆಂಟಬಲ್ ಆಗಿ ಅವ್ರಿಗೆ ಸರ್ವ್ ಮಾಡಿದಾಗ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ನಾವು ತಿನ್ನೋದನ್ನೇ ಅದನ್ನೇ ಸ್ವಲ್ಪ ಏನೋ ಒಂದು ಮೋಲ್ಡ್ ಅಂದರೆ ಸ್ಟಾರ್ ಥರ ಅದನ್ನು ಕಟ್ ಮಾಡೋದೇ ಆಗಿರಲಿ, ಅಥವಾ ಫ್ಲವರ್ ಥರ ಅದನ್ನು ಕಟ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡೋದೇ ಆಗಿರಲಿ, ಅವ್ರಿಗೇನೋ ಒಂಥರ ಖುಷಿ ಆಗುತ್ತೆ ಅದನ್ನು ತಿನ್ನೋದಕ್ಕೆ. ಸೊ ನಾನು ಈ ಥರ ಟ್ರಿಕ್ಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಲಿಶುಗೆ. ಹಾಗೆ ತುಂಬ ಜನ ನನ್ನ ನೈಟ್ ಪ್ಯಾಂಟ್ಸ್ ಕಲೆಕ್ಷನ್ ಹೇಳಿ ಎಲ್ಲಿಂದ ತೊಗೊತೀರಾ ನೈಟ್ ಪ್ಯಾಂಟ್ಸ್ನ ಅಂತ ಎಲ್ಲ ಕೇಳ್ತಾ ಇದ್ರಿ. ನಾನು ನೈಟ್ ಪ್ಯಾಂಟ್ಸ್ ಏನಂದರೆ ಯಾವಾಗಲೂ ಏನು ತೊಗೊಳಕ್ಕೆ ಹೋಗಲ್ಲ. ಏನಾದರೂ ಆಫರ್ ಅಂತ ಇರುತ್ತೆ. ಇವಾಗ ಮಿಂತ್ರಾ ಸೇಲ್ ನಡೀತಿದೆ ನೋಡಿ, ಆಗ ನಾನು ಒಂದು 5 to 6 ಆ ಥರ ತರಿಸ್ಕೊಂಡ್ಬಿಟ್ಟಿರ್ತೀನಿ. ಅದೊಂದು ಕಂಫರ್ಟಬಲ್ ಆಗು ಇರಬೇಕು, ಮೆಟೀರಿಯಲು ಚೆನ್ನಾಗಿರಬೇಕು ಅಂದಾಗ ನಾನು ಏನಾದರೂ ಸೇಲ್ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಈಗೂ ಅಷ್ಟೇ ಮಿಂತ್ರಾ ಸೇಲ್ ನಡೀತಿತ್ತು. ಸೊ ಹಾಗಾಗಿ ನಾನೊಂದು ಸ್ವಲ್ಪ ಸಮ್ ಸೆಟ್ ಆಫ್ ನೈಟ್ ಪ್ಯಾಂಟ್ಸ್ನ ನಾನು ಪರ್ಚೇಸ್ ಮಾಡಿದ್ದೆ. ಹಾಗೆ ನೀವೆಲ್ಲ ಕೇಳ್ತಿದ್ರಲ್ವ, ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ತೋರಿಸ್ತೀನಿ ಎಷ್ಟೆಲ್ಲ ಬಂದಿದೆ ಅಂತ. ಇಷ್ಟಿದೆ, ಇಷ್ಟು ಹೇಳಿದ್ನಲ್ಲ ಒಂದು ಸತಿ ತೊಗೊತೀನಿ ಅಷ್ಟೇ.
ಯಾವಾಗಲೂ ಅದನ್ನೇ ತೊಗೊಳೋದಕ್ಕೆ ಹೋಗಲ್ಲ. ಇದನ್ನು ತೊಗೊಂಡ್ರೆ ಒಂದು 6 ಮಂತ್ಸ್ವರೆಗೂ ಆರಾಮಾಗಿ ಇದನ್ನು ಹಾಕೊಬೋದು. ಇದೆಲ್ಲ ಹಾಳಾಗೋವರೆಗೂ ನಾನು ಹಂಗೆ ಮಾಡೋದು. ಒಂದು ಸೆಟ್ ಥರ ತೊಗೊತೀನಿ, ಅದೆಲ್ಲ ಫುಲ್ಲು ಹಾಳಾದಮೇಲೆ ಇನ್ನೊಂದು ಸೆಟ್ ಥರ ತೊಗೊತೀನಿ. ಅದು ಹೇಳಿದ್ನಲ್ಲ, ಸೇಲ್ ಇದ್ದಾಗ ಮಾತ್ರ ನಾನು ನೈಟ್ ಡ್ರೆಸ್ಸಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದು. ಸೊ ಬನ್ನಿ ಫಸ್ಟ್ ನೋಡೋಣ. ಇದು ಯಾವುದೋ ಬ್ರ್ಯಾಂಡಿಂದ, ಇದು ಸೆಟ್ ಆಫ್ 2 ಈ ಥರ ಇದೆ. ಸೆಟ್ ಆಫ್ 2 ಇದೆ. ಇದು ನೈಟ್ ಪ್ಯಾಂಟ್. ಇದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಫುಲ್ ನಾರ್ಮಲ್ ಆಗಿ ನಾವು ನೈಟ್ ಪ್ಯಾಂಟ್ ಹಾಕೊತೀವಲ್ಲ, ಈ ಥರನೂ ಇರಬೇಕು. ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಜಾಗರ್ಸ್ ತರಿಸಿರ್ತೀನಿ, ಸ್ವಲ್ಪ ಈ ಥರ ನೈಟ್ ಪ್ಯಾಂಟ್, ಫ್ರೀ ಆಗಿರುವಂಥ ನೈಟ್ ಪ್ಯಾಂಟ್ಸ್, ಈ ಥರ ಫುಲ್ ಸ್ಟ್ರೇಟ್ ಕಟ್ ಇರುತ್ತಲ್ಲ, ಈ ಥರ ಇರುವಂಥ ನೈಟ್ ಪ್ಯಾಂಟ್ಸ್ನ ತರಿಸಿದ್ದೀನಿ. ಇದು ಬಂದು ಪಿಂಕ್ ಕಲರ್. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಫುಲ್ಲು ಕಾಟನ್ ಮೆಟೀರಿಯಲ್ಲು. ಹಾಗಾಗಿ ಇದನ್ನು ಯಾವಾಗಲೂ, ಇವಾಗ ಚಳಿ ಇದ್ರೂ ಇದನ್ನು ವೇರ್ ಮಾಡ್ಬೋದು, ಶೆಕೆ ಇದ್ರೂ ಇದನ್ನು ವೇರ್ ಮಾಡ್ಬೋದು. ಹಾಗಾಗಿ ನಾನು ಈ ಥರ ಮೆಟೀರಿಯಲ್ನ ಪ್ರಿಫರ್ ಮಾಡ್ತೀನಿ. ಸೊ ಇದು ಸೆಟ್ ಆಫ್ 2. ನನಗೆ ಪ್ರೈಸ್ ಎಲ್ಲ ಅಷ್ಟಾಗಿ ನೆನಪಿಲ್ಲ. ಎಲ್ಲಾದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಅದೇ ಇದ್ರಾಗಿ ಇದು ಬ್ಲೂ ಕಾಂಬೋ. ಇದು ಸೆಟ್ ಆಫ್ 2 ಕಾಂಬೋ ಇದು. ಸೊ ಇನ್ನೊಂದು ಬ್ಲೂ ಕಲರ್ ಸ್ಟ್ರೇಟ್ ಕಟ್. ಇವಾಗ ಮನೆ ಹತ್ರ ಯಾವಾಗಾದ್ರೂ ಇದ್ದಾಗ ಇದನ್ನೆಲ್ಲ ಹಾಕೊಬೋದು ಅಂತ ಈ ಥರದ್ದು ತರಿಸಿದ್ದೀನಿ. ಇನ್ನೊಂದು ಜಾಗರ್ಸ್ ತರಿಸಿದ್ದೀನಿ. ಈಗ ನಾನು ಯೋಗಗೆ ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಈ ಥರ ಪ್ಯಾಂಟ್ಸು ಕೂಡ ಬೇಕಾಗುತ್ತೆ. ಇಲ್ಲ, ಇದನ್ನು ಸ್ಟ್ರೇಟ್ ಅಂದರೆ ಸ್ವಲ್ಪ ಪೆನ್ಸಿಲ್ ಕಟ್ ಥರ ಕೆಳಗೆ ಈ ಥರ ಒಂದು ತರಿಸಿದ್ದೀನಿ. ಪಾಕೆಟ್ ಇದೆ. ಕ್ವಾಲಿಟಿ ವೈಸ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಸಿ ಗ್ರೀನ್ ಕಲರ್ ತರಿಸಿದ್ದೀನಿ. ಸ್ವಲ್ಪ ಎಲ್ಲ ಕಲರೂ ತರಿಸಿಟ್ಟಿರ್ತೀನಿ, ಸೊ ದ್ಯಾಟ್ ನಾನು ಎಲ್ಲ ಟಾಪ್ಸ್ಗೂ, ನಾರ್ಮಲಾಗಿ ನಾನು ಜಾಸ್ತಿ ಟೀ ಶರ್ಟ್ಸ್ ಮತ್ತು ಈ ನೈಟ್ ಪ್ಯಾಂಟ್ಸ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಬೇಗ ಆಳು ಕೂಡ ಆಗುತ್ತೆ. ಇನ್ನೊಂದು ಈ ಥರ ಟ್ರ್ಯಾಕ್ ಪ್ಯಾಂಟ್ ಥರ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ಗೆ ಇಲ್ಲಿ ಪರ್ಪಲ್ ವಿತ್ ವೈಟ್ ಸ್ಟ್ರ್ಯಾಪ್ ಥರ ಇದೆ. ಎಲ್ಲ ಹಾಳಾಗಿತ್ತು ನಂದು, ಎಲ್ಲ ಲೂಸ್ ಥರ ಆಗಿತ್ತು. ಹಾಗಾಗಿ ಎಲ್ಲ ತರಿಸ್ಕೊಂಡೆ ಒಂದು ಸೆಟ್ ಪೂರ್ತಿ. ಇದೊಂದು ಬ್ಲ್ಯಾಕ್ ಕಲರ್. ಲೆಂತ್ ವೈಸ್ ನೋಡಬೇಕು, ಸ್ವಲ್ಪ ಉದ್ದ ಆಗುತ್ತೇನೋ, ಬಟ್ ಕೆಳಗಡೆ ಈ ಥರ ರಿಬ್ ಎಲ್ಲ ಇದ್ದಾಗ ಉದ್ದ ಆದರೂ ಪರವಾಗಿಲ್ಲ. ಒಂದೆರಡು ರಿಬ್ ಇರೋವಂಥದ್ದು ತರಿಸಿದ್ದೀನಿ. ಇನ್ನೊಂದು ಈ ಥರ ಪೀಚ್ ಕಲರ್ ಆರ್ ಲೈಟ್ ಕಲರ್, ಪೇಸ್ಟಲ್ ಕಲರ್ಸು ಇಷ್ಟ ಅಂತ ತರಿಸಿದ್ದೀನಿ. ಇನ್ನೊಂದು ಈ ಕಲರು. ಇದರಲ್ಲಿ ಜಾಗರ್ಸ್ ಪ್ಯಾಂಟ್ ಥರ ಇದೆ, ರಿಬ್ ಇದೆ. ಹಾಗೆ ನಾನು ಡೈಲಿ ಹಾಕೋಣೋ ಅಂತ ಜೀನ್ಸ್ ಬಗ್ಗೆನೂ ಕೇಳ್ತಾ ಇರ್ತೀರಾ, ಅದ್ರದ್ದು ಕೂಡ ನಾನು ಲಿಂಕ್ನ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನೀವು ಈಗ ಮಿಂತ್ರಾ ಸೇಲ್ ನಡೀತಿರೋದ್ರಿಂದ ನೀವೇನಾದ್ರು ಶಾಪ್ ಮಾಡಿದರೆ ನಿಮಗೆ ತುಂಬ ಒಳ್ಳೆ ಪ್ರೈಸಿಗೆ ಜೀನ್ಸ್ ಎಲ್ಲ ಸಿಗುತ್ತೆ. ಸೊ ಅದಾದಮೇಲೆ ಪೇಜ್ ಕಲರ್ ಆದಮೇಲೆ ಇನ್ನೊಂದು ಬಂದು ಪಿಂಕ್ ಕಲರ್. ನನ್ನ ಹತ್ರ ಆಲ್ರೆಡಿ ಇದೆ ಈ ಕಲರು, ಬಟ್ ತಿರ್ಗಾ ಈ ಕಲರೇ ತರಿಸಿದ್ದೀನಿ. ಪರವಾಗಿಲ್ಲ, ಅದೊಂದು ಸ್ವಲ್ಪ ಜಾಗರ್ಸ್ ಪ್ಯಾಂಟ್ ಥರ ಇರೋದು ಓಕೆ ಅಂತ ಇಟ್ಕೊಂಡಿದ್ದೀನಿ. ಇದು ರಾಣಿ ಪಿಂಕ್ ಅಂತಾರಲ್ಲ ಆ ಕಲರು. ಕ್ಯಾಮ್ರಾ ಅಲ್ಲಿ ರೆಡ್ ಕಲರ್ ಏನೋ ಕಾಣಿಸ್ತಿದ್ಯೇನೋ. ಸೊ ಇದೂ ಕೂಡ ಮೆಟೀರಿಯಲ್ ಎಲ್ಲ ಚೆನ್ನಾಗಿದೆ. ಸೊ ಇದು ನನ್ನ ನೈಟ್ ಪ್ಯಾಂಟ್ ಕಲೆಕ್ಷನ್. ಹಾಗೆ ನಿಮಗೆ ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಕೇಳ್ತಾ ಇದ್ದೀರಾ ಲಿಶು ಡೈಲಿ ರೊಟೀನ್ನ ಶೇರ್ ಮಾಡಿ ಅಂತ. ಆಬ್ವಿಯಸ್ಲಿ ಇನ್ನೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ, ಅವಳ ರೊಟೀನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದಾಗಿತ್ತು ಇವತ್ತಿನ ಪುಟಾಣಿ ವ್ಲಾಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.